ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಧಿಕಾರಿ ಅವರು ಇಲ್ಲಿ ಬರಲೇಬೇಕು. ಇವತ್ತದ ಉಳ್ಳಾಗಡ್ಡಿ ತಕ್ಕ ನಮಗೆ ಬೆಲೆ ಅನ್ನೋದಕ್ಕೆ ಬೆಲೆಯನ್ನ ಕರೆಕ್ಟಾಗಿ ಬೆಲೆ ಘೋಷಣೆ ಮಾಡಬೇಕು. ಅಂದಾಗ ನಾವು ಇವತ್ತ ಉಳ್ಳಾಗಡ್ಡಿಯನ್ನ ಕೊಡ್ತೀವಿ. ಇಲ್ಲ ಅಂತಂದ್ರೆ ಉಳ್ಳಾಗಡ್ಡಿ ಹ್ಯಾಂಗ್ರ ಸಾಕಕ್ಕೆ ಹಂಗ ನಾವು ಇವತ್ತೆಲ್ಲ ರೈತರು ಉರುಳು ಹಾಕೊಂಡು ಸತ್ತುತ್ತೀವಿ ಅನ್ನೋತಕ್ಕಂಥ ಮಾತನ್ನ ಹೇಳುತ್ತಾ ಇವತ್ತ ಎಲ್ಲಾ ರೈತರಿಗೆ ಅನ್ಯಾಯ ಆಗತೈತಿ. ಅದನ್ನ ಅನ್ಯಾಯ ಯಾರು ಮಾಡಬೇಡ್ರಿ, ಯೋಗ್ಯ ಬೆಲೆ ಆಗುವಂತದ್ದು ಇವರಿಗೆ. ಇವತ್ತ ಎಲ್ಲ APMC ಅವರಿಗೆ ಇವತ್ತ ಅವ್ರಿಗೆ ಏನ್ ಮಾಡ್ತಾರಂದ್ರೆ APMC ಒಳಗ ಪಟ್ ರೇಟ್ ಹ್ಯಾಂಗ ಅಂತಾರಂದ್ರೆ 100, 200, 300, 400 ಅನ್ಕೊಂತ ಹೇಳ್ಕೊತ ಹೋಗ್ತಾರ. ಆ ಬೆಲೆ ನಮ್ಗೆ ಕರೆಕ್ಟ್ ಇಲ್ಲ. ಅದಕ್ಕೆ ನಾವು ಮುಂಜಾನೆ ಆ ಸವಾಲನ್ನ ನಾವು ಬಂದ್ ಮಾಡಿಸಿವಿ. ಅದು ಇವತ್ತೇನೈತೆ ಸಂಪೂರ್ಣವಾಗಿ ನಮ್ಮ ರೈತರಿಗೆ, ಎಲ್ಲಾ ರೈತರಿಗೂ ಇವತ್ತದು ಸಂಪೂರ್ಣ ಬೆಲೆ ಸಿಗಬೇಕು. ಆ ಬೆಲೆ ನಮಗೆ ಇವತ್ತದು ಮುಟ್ಟಬೇಕು. ಯಾಕಂದ್ರೆ ಒಂದು ಪಿಸಿ ರೆಡಿ ಆಗ್ಬೇಕಂದ್ರೆ 600ರಿಂದ 650 ರೂಪಾಯಿ ಅದು ಇವತ್ತ ಅದು ರೆಡಿ ಆಕತಿ. ಒಂದು ಪಿಸಿ ಆ ಪಿಸಿ ಇವತ್ತ 400-450 ರೂಪಾಯಿ ಇವತ್ತು ಆ ರೇಟ್ ಮಾಡಕತ್ತಾರ. ನಮಗೆ ಇವತ್ತು ರೈತರೆಲ್ಲ ಸತ್ಯನಾಶ ಆಗತ್ತಾರ, ಸತ್ತು ಹೋಗಕತ್ತೀವಿ. ಅದ ಪ್ರಕಾರವಾಗಿ ಇವತ್ತು ನಮ್ಗೆ ಅದನ್ನ ಸಂಪೂರ್ಣವಾಗಿ ಆ ಬೆಲೆಯನ್ನು ಕೊಟ್ಟು ನಾವು ಇಲ್ಲಿಂದ ಹೋಗ್ತೀವಿ. ಇಲ್ಲ ಅಂದ್ರೆ ನಾವು ಹೋಗುದಿಲ್ಲ. ನಮ್ಮ ಉಳ್ಳಾಗಡ್ಡಿ ಬಿದ್ದು ಇವತ್ತು ಸತ್ಯನಾಶ ಆಗಿ ನೀರಾದ್ರೂ ಕೂಡ ನಾವಿವತ್ತ ಇಲ್ಲಿಂದ ಮುಂದೆ ಅಲಿಯೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ ನಾನು. ಗದಗಿನ ಉರುಳಿಯ ಬೆಳೆ ಸಲುವಾಗಿ ನಾವಿವತ್ತ ಸಂಪೂರ್ಣ ಎಲ್ಲ ಅಂಗಡಿ ನಾವು ಬಂದ್ ಮಾಡೀವಿ. ಎಲ್ಲ ರೈತರು ಕೂಡಿ ಬಂದ್ ಮಾಡ್ಕೊಂಡಿವಿ. ಯಾಕೆ ಬಂದ್ ಮಾಡಿದೀವಿ ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಇಲ್ಲ. ನಾನು 15 ದಿನದಿಂದ ಇಲ್ಲೇ ಮಾರ್ಕೆಟ್ಗೆ ಬಂದು ವಿಸಿಟ್ ಕೊಟ್ಟು ಅವ್ರಿಗೆ ಒಳ್ಳೆ ಬೆಲೆ ಕೊಡ್ರಿ, ರೈತರಿಗೆ ಈ ತರ ಮಾಡಬೇಡ್ರಿ, ಇವರು ಒಮ್ಮಕ್ಕಳಿಗೆ ಸ್ಪೀಡ್ ಮಾಡಿ ಇವರು 100, 200, 300, 400 ಅನ್ಕೊತ ಏನ್ ಮಾಡ್ಬಿಡ್ತಾರ ಅಂದ್ರೆ 500 ಕೈ ಜಾಡಿಸಿ ಹೋಗುವಂತ ಕೆಲಸ ಮಾಡ್ತಾರ. ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರ ಆ ಪರಿಶೀಲಿಸಿ ಆ ಉಳ್ಳಾಗಡ್ಡಿಯನ್ನ ಸುರಿವಿ. ಯಾಕಂದ್ರ ರೈತ ನಮ್ಮ ಬಳ್ಳು ಇವತ್ತು ಎಲ್ಲವೂ ಸವನಾಗಿಲ್ಲ. ಬಳ್ಳು ಹಿಂದ ಮುಂದೆ ಅದಾವು, ಸಣ್ಣವು ದೊಡ್ಡವು ಅನ್ನುವಂಥವು ಇದ್ದಾವ್ರು. ಅದಕ್ಕೆ ಸಣ್ಣವು ದೊಡ್ಡವು ಇದ್ದಾಗ ಇವತ್ತು ಉಳ್ಳಾಗಡ್ಡಿ ಸಣ್ಣದು ಇರ್ತೈತಿ, ದೊಡ್ಡದು ಇರ್ತೈತಿ. ಇವತ್ತ ಒಳ್ಳೇದಕ್ಕ ಒಳ್ಳೆ ಬೆಲೆ ಇರ್ತೈತಿ, ಇವತ್ತ ಕೆಟ್ಟದಕ್ಕ ಕೆಟ್ಟದ ಬೆಲೆನೂ ಇರ್ತೈತಿ. ಆ ಬೆಲೆ ತಕ್ಕಂಗ ಇವತ್ತ ಅದಕ್ಕೆ ಸಂಪೂರ್ಣವಾಗಿ ಆ ಬೆಲೆನೂ ಕೂಡ ಅದು ಚಲೋ ಇದ್ರು ಒಂದೇ ಬೆಲೆ ಮಾಡ್ಯಾರ, ಕೆಟ್ಟಿದ್ರು ಒಂದೇ ಬೆಲೆ ಮಾಡ್ಯಾರ. ಇವತ್ತು ನಾನು ಉಳ್ಳಾಗಡ್ಡಿ ಬಂದು ನೋಡಿದೆ. ನೋಡಿಕೊಳ್ಳಿ ಏನ್ ಮಾಡಿರಿ ರೇಟ್ ಇವತ್ತು ಅಂತ ಕೇಳಿದೆ ನಾನು. ನನಗೆ ಹೇಳಿರೋರು ಇಲ್ಲ ಅಧ್ಯಕ್ಷರ ಚಲೋ ಮಾಡೀವಿ ಅಂತ ಹೇಳಿದ್ರು. ನಾವು ಬಂದಾಗ ಏನಂತಾರ ಅಂದ್ರೆ ಒಮ್ಮಕ್ಕಳಿಗೆ ಸೀದಾ 300, 400, 500, 600, 700, 800, 900, 1000, 1100, 1200, 1300 ಅಂತಾರ. ನಾನು ಯಾವಾಗ ಮುಂದೆ ಕಾಲು ಇದ್ದಿಟ್ಟೆ ನಾನು ಇಲ್ಲಿಂದ ಹೊರಗೆ ಹೋಗ್ತೀನಿ. ಹೋದಾಗ 200, 300, 400, 500 ಲಾಸ್ಟ್ ಇದು ಕೊನೆ. ಅದಕ್ಕೆ ನಾವೇನಂತೀವಿ, ಹಿಂಗಾಗ್ಬಾರ್ದು. ನಾವು ಬಂದಾಗ ಮಾತ್ರ ಈ ಬೆಲೆಯನ್ನ ಇರಬಾರ್ದು. ಯಾಕಂದ್ರೆ ಸತತವಾಗಿ ಎಲ್ಲಾ ರೈತರನ್ನ ನೋಡ್ಕೊಂತ ನಾನು ಕುಂದ್ರಕ್ಕಾಗಿಲ್ಲ. ನನಗೂ ಹಲವಾರು ಕೆಲಸ ಇರ್ತಾವು. ಅದಕ್ಕೆ ನಾ ಏನಂತೀನಿ, ನಾ ಬಂದಾಗನ ಬೆಲೆ ಮಾಡಬೇಡ್ರಿ, ನಾ ಇರ್ಲಿದ್ರು ಕೂಡ ಆ ರೈತಗೆ ಒಳ್ಳೆ ಬೆಲೆ ಸಿಗುವಂಗ ಮಾಡ್ರಿ. ಯಾಕಂದ್ರ ಬಡವ ದುಡಿದಿರ್ತಾನ, ಕಷ್ಟ ಬಿಟ್ಟಿರ್ತಾನ. ಆ ರೈತನ ಬೆಲೆ ಇವತ್ತ ಏನೈತಿ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಎಷ್ಟು ಕಷ್ಟ ಬಿಡ್ತಾನವ ಹೊಲ್ದಾಗ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ನಾವೇನ್ ಹೇಳ್ತೀವಿ, ಇದಕ್ಕೆ ಒಳ್ಳೆ ಬೆಲೆ ಸಿಗಬೇಕು. ಇಲ್ಲ ಅಂದ್ರೆ ಮುಂಜಾನೆ ಟೆಂಡರ್ ಮಾಡಿದ್ರು ಅವರು, ನಾವು ಆ ಟೆಂಡರ್ ಇವತ್ತು ಕ್ಯಾನ್ಸಲ್ ಮಾಡ್ತೀವಿ. ಈ ಟೆಂಡರ್ ಮಾಡಬೇಡ್ರಿ, ಎಲ್ಲಾ ಪೂರ ಸಂಪೂರ್ಣವಾಗಿ APMC ಏನೈತಿ ಉಳ್ಳಾಗಡ್ಡಿ ಮಾರ್ಕೆಟ್ ಪೂರ ಬಂದ್ ಮಾಡಿ ಅಂತ ಬಂದ್ ಮಾಡಿಸಿವಿ. ಅದು ಯೋಗ್ಯ ಬೆಲೆ ಸಿಗೋವರೆಗೂ ನಾವು ಇವತ್ತು ಉಳ್ಳಾಗಡ್ಡಿ ಏನೈತಿ ಯೋಗ್ಯ ಬೆಲೆ ಸಿಗೋವರೆಗೂ ನಾವು ಉಳ್ಳಾಗಡ್ಡಿ ಪೂರ ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತೀವಿ. ಅಧಿಕಾರಿಗಳ ಗಮನಕ್ಕೆ ತಂದಿವಿ. ಅಧಿಕಾರಿಗಳನ್ನು ಮಾತಾಡ್ರ, APMC ಅಧ್ಯಕ್ಷರು ಬಂದಿದ್ರು, ಅವರು ಮಾತಾಡಿದ್ರು. ಅವರು ಮಾತಾಡಿ ಕರೆದು ಯಾರಿಲ್ಲ ಅಂದ್ರು. ಅವ್ರು ಹೋದ್ರು, ಇವ್ರು ಬಂದ್ರು, ಇವ್ರು ಆದ್ರು, ಅವ್ರು ಬಂದ್ರು. ಯಾಕಂದ್ರೆ ಯಾರು ಸರ್ ನಮ್ಗೆ ಏನಾಗ್ಬೇಕಂದ್ರೆ ಯೋಗ್ಯ ಬೆಲೆ ಬೇಕು ಸರ್. ಹೌದು, ಯೋಗ್ಯ ಬೆಲೆ ಬೇಕು. ಯೋಗ್ಯ ಬೆಲೆ ಬಂದ್ರ ನಾವ್ ಇವತ್ತು ಉಳ್ಳಾಗಡ್ಡಿ ಕೊಡ್ತೀವಿ. ಇಲ್ಲ ಅಂದ್ರೆ ಆ ಉಳ್ಳಾಗಡ್ಡಿ ಏನೈತಿ ನಾವು ಇವತ್ತ ಒಂದು ಪುಟ್ಟರಾಜರ ಮಠಕ್ಕೆ ಇವತ್ತು ತುಳಬರನ್ನು ಮಾಡ್ತೀವಿ. ಇಲ್ಲ ತಂದ್ರೆ ಎಲ್ಲೆಲ್ಲಿ ಗುಡಿ ಕೊಂಡಿರೋದವ ಆ ಗುಡಿ ಕೊಂಡಿರೋಕೆ ನಮ್ಮ ರೈತರ ಮೇಲೆ ಇರ್ತೀವಿ. ಇವತ್ತು ಏನ್ ಕಳ್ಸ್ತೀವಿ ಇವತ್ತು.